ಇಂದು ಬೀದರ್ ನಗರದಲ್ಲಿ ಮಂಗಳ ಮಹಿಳಾ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಬೀದರ್ ವತಿಯಿಂದ ಸಂಗಮೇಶ್ ಭಾವಿದೊಡ್ಡಿ ಅವರಿಗೆ ಬೀದರ್ ಜಿಲ್ಲಾಡಳಿತ ವತಿಯಿಂದ ಗಣರಾಜ್ಯೋತ್ಸವ ಅಂಗವಾಗಿ ವಿಕಲಚೇತನ ಕ್ಷೇತ್ರದಲ್ಲಿ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರಾದ ಸಂಗಮೇಶ್ ಭಾವಿದೊಡ್ಡಿ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮಂಗಲ ಮಹಿಳಾ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ಮಂಗಲ ಮರಕಲೆ, ಸತೀಶ್ ಬಿಳ್ಕೋಟೆ, ಅಲಿಯಂಬರ್ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ರಿತೇಶ್ ಬಿರ್ನಳೆ, ಉದಯ್ ನಾಯಕ್, ಅಧ್ಯಕ್ಷರು ಡಾಕ್ಟರ್ ಬಿ.ಆರ್. ಯೂತ್ ಬ್ರಿಗೇಡ್, ವಿಶಾಲ್ ದೊಡ್ಡಿ, ಶಾಹಿಲ್ ಬಹುತ್, ಬಾಬುರಾವ್ ರಾಠೋಡ್, ಉಮೇಶ್ ಮೊಗ್ನರೆ, ದೇವೇಂದ್ರ ರಾಜನಾಳ್, ಮಲ್ಲಿಕಾರ್ಜುನ್ ಮಮದಾಪುರ್, ಸಂಗಮೇಶ್ ಧನುರೆ, ದಿಲೀಪ್ ಕಾಡ್ವಾಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸದಾ ನೋಡ್ತಾ ಇರಿ ಉಪ್ಪೆ ನ್ಯೂಸ್. ನೇರ, ನಿತ್ಯ, ನಿರ್ಭೀತ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಸಂಗಮೇಶ್ ಭಾವಿದೊಡ್ಡಿ ಅವರಿಗೆ ಇದೇ ವರ್ಷ 2026ನೇ ಇಸ್ವಿಯ ಗಣರಾಜ್ಯೋತ್ಸವ ಪ್ರಶಸ್ತಿ ಅನ್ನು ಅವರು ಪಡ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ವಿಕಲಚೇತನ ಕ್ಷೇತ್ರದಲ್ಲಿ ಭಾಳಷ್ಟು ಸಾಧನೆ ಮಾಡಿದ್ದಾರೆ ಮತ್ತು ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಈ ಒಂದು ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಅವರಿಗೆ ನಮ್ಮ ಎಲ್ಲ ವಿಕಲಚೇತನರ ಬಂಧು ಬಳಗ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು, ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾರೆ. ಇಂದು ಬಹಳ ವಿಶೇಷವಾಗಿ ದಿನ ನಮಗೆ ಇದೇ 26 ಗಣರಾಜ್ಯೋತ್ಸವ ಅಂಗವಾಗಿ ಸಂಗಮೇಶ್ ದೊಡ್ಡಿ ಅವರಿಗೆ ಸನ್ಮಾನಿಸಿದ್ದಾರೆ. ಇವರು ಸಾಧನೆ ಬಹಳಷ್ಟು ಇದೆ. ವಿಕಲಚೇತನದಲ್ಲಿಯೂ ಹೋರಾಟ ಮಾಡಿ ಸಂಘ ಸಂಸ್ಥೆಗಳಲ್ಲಿ ಹಾಗೂ ಇತರೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ಸಮಾಜ ಸೇವೆ ಸಲ್ಲಿಸಿದ್ದಕ್ಕಾಗಿ ಜಿಲ್ಲಾಡಳಿತ ಇದೇ 26 ಗಣರಾಜ್ಯೋತ್ಸವ 2026 ಗುರುತಿಸಿ ಇವರಿಗೆ ಸನ್ಮಾನಿಸಿದ್ದಾರೆ. ಬಹಳ ಒಳ್ಳೆಯದಾಗಿ ನಾವೆಲ್ಲರೂ ಈ ವಿಕಲಚೇತನ ಸೇರಿ ಅವರನ್ನು ಸನ್ಮಾನಿಸಿದ್ದೀವಿ. ಇವರು ಒಳ್ಳೆಯದಾಗಿ ಮುಂದೆ ಒಂದು ಜನಸೇವೆ ಮಾಡಲಿ ಅಂತ ನಾವೆಲ್ಲ ಮುಖಾಂತರವಾಗಿ ಇವರಿಗೆ ನಾವು ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಎರಡು ಮಾತ್ರನೇ ಧನ್ಯವಾದಗಳು. ಜೀವ ಹೋದ ಮೇಲೆ ದೇಹ ಮಣ್ಣು ಪಾಲು, ಆಸ್ತಿ ಗಂಗೆಯ ಪಾಲು, ವಸ್ತ್ರ ಅರಸನ ಪಾಲು. ಆಸ್ತಿಗಳ ಮುಂದೆ ಕುಂತು ಅಳುವವರ ಪಾಲು, ಮಗನ ಹಾಕಿದ ಪಿಂಡ ಕಾಗೆಯ ಪಾಲು, ಅರಿಯದ ಈ ಜೀವನ ಯಮನದ ಪಾಲು, ನೀ ಮಾಡಿದ ಸೇವೆ ದಾನ ಧರ್ಮ ಮಾತ್ರ ನಿನ್ನ ಪಾಲು ಅಂತ ಹೇಳುತ್ತಾ, ಈ ಅಂಗವಿಕಲರ ಸೇವೆಯಲ್ಲಿ ಸಂಗಮೇಶ್ ಭಾವಿದೊಡ್ಡಿ ಅವರು ಸುಮಾರು 5 ವರ್ಷದಿಂದ ಸತತವಾಗಿ ಕೆಲಸ ಮಾಡ್ತಾ ಇದ್ರು. ಅವರು ನಾವು ಒಟ್ಟಿಗೆ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿದಕ್ಕಾಗಿ ಅವ್ರಿಗೆ ಯಾರ್ದು ಸಹಾಯ ಸಹಕಾರ ಇಲ್ಲ. ಅವ್ರು ಮಾಡಿದ ಕೆಲಸಕ್ಕಾಗಿ ಅವ್ರಿಗೆ ಅದು ಪ್ರಶಸ್ತಿಯನ್ನು ಒಲಿತು ಬಂದದ. ಆದ್ರೆ ನಾವೆಲ್ಲರೂ ನಮ್ಮ ವಿಕಲಚೇತನರ ಬಗ್ಗೆ ಇನ್ನಷ್ಟು ಸೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಲಿ ಅಂತ ನಮ್ಮ ಜಿಲ್ಲಾಡಳಿತನು ಅವ್ರಿಗೆ ಗಣರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟು ಗೌರವ ಸಲ್ಲಿಸಿದ. ಅವರಿಗೆ ಜಿಲ್ಲಾಡಳಿತಕ್ಕೆ ಇನ್ನೊಂದ್ಸಲ ನಾವು ನಮ್ಮ ವಿಕಲಚೇತನರ ಬಗ್ಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಹೇಳೋಕೆ ಇಷ್ಟಪಡ್ತೀವಿ. ಅವರು ಯಾರೋ ಹಚ್ಚಿದ ಗಿಡದ ಹೂವು ತಂದು ಬಸವಣ್ಣವ್ರು ಹೇಳ್ತಿದ್ರಂತ, ಯಾರೋ ಹಚ್ಚಿದ ಗಿಡದ ಹೂವು ತಂದು ಪೂಜೆ ಮಾಡಿದ್ರೆ ಮಾಡ್ದಂಗಲ್ಲ, ಯಾರೋ ಹೊಡೆದಿದ್ದು ಬಾವಿದು ನೀರು ತಂದು ಪೂಜೆ ಮಾಡಿದ್ರೆ ಮಾಡ್ದಂಗಲ್ಲ. ಕಷ್ಟ ಸುಖದಲ್ಲಿದ್ದಾಗ ಯಾವ ಕೈ ಹಿಡಿದ ಮೇಲೆ ತನೋ ಅವನೇ ಶ್ರೇಷ್ಠವಾದ ದೇವರಂತ ಅಂತ ಕೆಲಸ ನಮ್ಮ ಸಂಗಮೇಶ್ ಭಾವಿದೊಡ್ಡಿ ಅವ್ರು ಮಾಡ್ತಾರ. ಕಷ್ಟದಾಗ ಇದ್ದಾಗ ಭಾಳ ಜನ ನಮ್ಗೆ ಕಡಿಮೆ ಇರ್ತಾರ. ನಮ್ಮ ಅಂಗವಿಕಲರ ಗಾಡಿ ಎಲ್ಲ ಒಂದ್ ಕಡೆ ನಿಂತಂದ್ರ ನಮ್ಮ ಹಿಂದೆ ಯಾರಾದ್ರೂ ಸಪೋರ್ಟಿಗೆ ಇದ್ರಂದ್ರ ಮೇಡಮ್ ನಿಮ್ಗೆ ಹೆಲ್ಪ್ ಬೇಕೇನಂತ ಮುಂದೆ ಕೈ ಹಿಡಿದು ನೂಕೋರು ಭಾಳ ಜನ ಇರ್ತಾರ. ನಮ್ಮ ಗಾಡಿ ನಿಂತಂದ್ರೆ ನಮ್ಮ ಗಾಡಿ ನೋಡ್ಲಾರ್ದಂಗೆ ಹೋಗಿರ್ತಾರ. ಅಂದ್ರೆ ಕಷ್ಟದಾಗ ಇದ್ದಿದ್ದಾಗ ಭಾಳ ಜನ ಬರಲ್ಲ ನಮ್ಮ ಸೇವೆ ಮಾಡ್ಲಕ್ಕ. ಅಂಗವಿಕಲರ ಕಷ್ಟ ಅಂಗವಿಕಲರೇ ಅರ್ಥ ಮಾಡ್ಕೋಬೇಕು. ಆದ್ರೆ ನಮ್ಮ ಅಂಗವಿಕಲರ ಕಷ್ಟ ಅಂದ್ರೆ ಏನು ಅಂತ ಅವನಿಗೆ ಅರಿವಿದೆ. ಹಂಗ ಸಾಕಷ್ಟು ವಿಕಲಚೇತನರ ಬಗ್ಗೆ ಇರ್ಬೋದು, ಮಹಿಳೆಯರು ಇರ್ಬೋದು, ಮಕ್ಕಳು ಇರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಂದು ಕಷ್ಟದ ವ್ಯಕ್ತಿಗೆ ಕೈ ಹಿಡಿದು ಎಬ್ಸಂತ ಕೆಲಸ ಸಂಗಮೇಶ್ ಭಾವಿದೊಡ್ಡಿ ಮಾಡ್ತಾನ. ಅವನಿಗೆ ಗಣರಾಜ್ಯೋತ್ಸವ ನಿದ್ದೆ ಮಾಡಕ್ಕೆ ಜಿಲ್ಲಾಡಳಿತ ಗಣರಾಜ್ಯ ಪ್ರಶಸ್ತಿ ಕೊಟ್ಟಿಲ್ಲ. ಅವ ಇನ್ನೂ ಮುಂದೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸ ಮಾಡ್ಬೇಕಂತೇಳಿ ಜಿಲ್ಲಾಡಳಿತ ಪ್ರಶಸ್ತಿ ಕೊಟ್ಟದ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸ ಮಾಡ್ತಾನಂತ ನಮಗೂ ಅನಿಸಿಕೆ ಇದೆ. ನಾವು ನಮ್ಮ ಸಂಸ್ಥೆ ವತಿಯಿಂದ ಇನ್ನೊಂದು ಸಂಸ್ಥೆ ಇದೆ ಹಾಗೂ ವಿಕಲಚೇತನರ ಒಕ್ಕೂಟದಿಂದ ಅವನಿಗೆ ಅಭಿನಂದನೆ ಹೇಳುತ್ತೀವಿ. ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಇಂದು ಮಂಗಲ ಮಹಿಳಾ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಹಾಗೂ ಸತೀಶ್ ಬಿಳ್ಕೋಟಿ ಸರರವರ ನೇತೃತ್ವದಲ್ಲಿ ನನಗೆ ಮೊನ್ನೆ ಜಿಲ್ಲಾ ಆಡಳಿತದಿಂದ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತನಾದ ನನ್ನನ್ನು ಕರೆಸಿ ಒಂದು ಅಭಿನಂದನಾ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡು ಇವತ್ತು ಸನ್ಮಾನಿಸಿ
ನೆನಪಿನ ಕಾಣಿಕೆಗಳನ್ನು ಕೊಡೋದ್ರ ಮೂಲಕ ಅಭಿನಂದನೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಮಂಗಲ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯವರಿಗೂ ಸಹ ಕೂಡ ಎಲ್ಲ ನನ್ನ ಗೆಳೆಯ ಬಳಗದವರಿಗೂ ಸಹ ಕೂಡ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇವತ್ತಿನ ದಿವಸ ಏನಿವತ್ತು ನನಗಿದೊಂದು ಪ್ರಶಸ್ತಿ ನೀಡಿ ನೀವೆಲ್ಲರೂ ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ. ಇನ್ನೂ ಹೆಚ್ಚೆಚ್ಚಾಗಿ ಸಮಾಜ ಸೇವೆಯನ್ನು ಸಲ್ಲಿಸಲಿಕ್ಕೆ ನಮಗೊಂದು ಪ್ರೋತ್ಸಾಹ ನೀಡಿದಂತಾಗಿದೆ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ. ಇದೇ ರೀತಿ ನಿಮ್ಮ ಸಹಾಯ ಸಹಕಾರ, ನಿಮ್ಮ ಪ್ರೀತಿ ಇದೇ ರೀತಿ ನಮ್ಮ ಮೇಲೆ ಇರಲಿ ಅಂತ ಹೇಳುತ್ತಾ, ನಿಮ್ಮದು ಯಾವುದಾದ್ರೂ ಕೆಲಸ ಇದ್ರೂ ನಮ್ಗೆ ಹೆಲ್ಪ್ ಮಾಡಿ, ನಮ್ದು ಏನಾದರೂ ಕೆಲಸ ಇದ್ದರೆ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೋತಾ ಸಮಾಜ ಸೇವೆಗಾಗಿ ಹಗಲಿರಲು ಶ್ರಮಿಸೋಣ ಅಂತ ಹೇಳಿಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ನನ್ನ ಹೆಸರು ಸಂಗಮೇಶ್ ಬಾಯಿದೊಡ್ಡಿ ಅಂತ.